ಪ್ರೇಸ್ ದ ಲಾರ್ಡ್ ಸ್ನೇಹಿತರೆ, ನಾವು ಹಳೆ ವಿಡಿಯೋದಲ್ಲಿ ನಿಜವಾದ ದೇವರ ಮೊದಲನೇ ಗುಣವನ್ನು ನೋಡಿಕೊಂಡೆವು. ನಂಗನ್ಸುತ್ತೆ ರೂಪಾಗೂ ಸಹ ಅದು ಅರ್ಥ ಆಗಿದೆ ಎಂದು, ನಿಮಗೂ ಕೂಡ ಇದು ಅರ್ಥ ಆಗಿದೆ ಎಂದು ನಾನು ತಿಳಿದುಕೊಳ್ಳುತ್ತೇನೆ. ಹೌದು ಕುಮಾರ್, ನೀನ್ ಹೇಳೋದ್ರಿಂದ ನಂಗೆ ಗೊತ್ತಾಯ್ತು ಏಸು ಕ್ರಿಸ್ತನೇ ಸೃಷ್ಟಿಕರ್ತನೆಂದು. ಆದರೆ ಒಂದು ಗುಣ ಹೇಳಿದೆ, ಇನ್ನು ಹೆಚ್ಚಾಗಿ ಹೇಳು. ಖಂಡಿತವಾಗಿ ರೂಪ. ಹಾಗಾದರೆ ನಿಜವಾದ ದೇವರ ಎರಡನೇ ಗುಣವನ್ನ ಹೇಳುತ್ತೇನೆ, ಗಮನವಿಟ್ಟು ಕೇಳು. ಹೇಳು ಕುಮಾರ್. ನನಗೂ ಯಾರು ನಿಜವಾದ ದೇವರೆಂದು ತಿಳಿದುಕೊಳ್ಳಬೇಕೆಂದು ಆತುರವಿದೆ. ರೂಪ, ಯಾವ ದೇವರು ಇದ್ದಾತನು ಶಾಶ್ವತವಾಗಿ ಇರುವಾತನೇ ನಿಜವಾದ ದೇವರಾಗಿದ್ದಾನೆ. ನಾವು ಹಳ ಒಡಂಬಡಿಕೆಯಲ್ಲಿ ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 27ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಆದಿಯಿಂದಲೂ ದೇವರೇ ನಿಮಗೆ ನಿವಾಸವಾಗಿದ್ದಾನಲ್ಲ. ಅಂದರೆ ಆತನು ಆದಿಯಿಂದಲೇ ನಮ್ಮೊಂದಿಗಿದ್ದಾನೆ ಎಂದರ್ಥ. ಮತ್ತು ಯೆಶಾಯ 40ನೇ ಅಧ್ಯಾಯ 28ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯೇಸು ಕ್ರಿಸ್ತನು ನಿರಂತರ ದೇವರೆಂದು. ಅಂದರೆ ಆತನು ಯಾವಾಗಲೂ ಕೂಡ ಇರುವ ದೇವರಾಗಿದ್ದಾನೆ. ಮತ್ತೆ ಆದಿಕಾಂಡ 21ನೇ ಅಧ್ಯಾಯ 33ನೇ ವಚನದಲ್ಲಿ ನಿತ್ಯ ದೇವರಾದ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಅಂದರೆ ಆತನು ನಿತ್ಯವೂ ಇರುವ ದೇವರೆಂದು ಅರ್ಥ. ರೀತಿಯಲ್ಲಿ ಹೊಸ ಒಡಂಬಡಿಕೆಗೆ ಬರುವಾಗ ಯೋಹಾನ 1ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಮತ್ತೆ ಅದೇ ರೀತಿಯಾಗಿ ಯೋಹಾನ 17ನೇ ಅಧ್ಯಾಯ 5ರಲ್ಲಿ ಹೀಗೆ ಇದೆ: ಯೇಸು ಕ್ರಿಸ್ತನು ಲೋಕ ಉಂಟಾಗುವುದಕ್ಕಿಂತ ಮುಂಚೆಯೇ ಇದ್ದನೆಂದು. ಮತ್ತು 1ನೇ ಪೇತ್ರ 1ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಯೇಸು ಕ್ರಿಸ್ತನು ಜಗತ್ತುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟನು, ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು ಎಂದು. ಮತ್ತು ಇಬ್ರಿಯ 13ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುತ್ತೇವೆ: ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗೇ ಇರುವನು. ಈ ವಚನಗಳ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ, ಯೇಸು ಕ್ರಿಸ್ತನು ಆದಿಯಿಂದಲೂ ಇದ್ದನು, ಈಗಲೂ ಇದ್ದಾನೆ, ಆತನೇ ಶಾಶ್ವತವಾಗಿ ಎಲ್ಲ ಕಾಲದಲ್ಲೂ ಇರುತ್ತಾನೆ. ಇದು ನಿಮಗೆ ತಿಳಿತಾ ರೂಪ? ಕುಮಾರ್, ಚೆನ್ನಾಗಿ ಅರ್ಥ ಆಯಿತು. ದೇವರಿಗೆ ಸ್ತೋತ್ರವಾಗಲಿ. ನಿನಗೂ ಇದನ್ನು ನೋಡಿ ಕೇಳಿದವರಿಗೂ ಕೂಡ ಇದು ಅರ್ಥ ಆಯಿತೆಂದು ನಾನು ದೇವರಿಗೆ ಸ್ತೋತ್ರವನ್ನು ಹೇಳುತ್ತೇನೆ. ಹಾಗಾದರೆ ನಿಜವಾದ ದೇವರು ಯಾರೆಂದು ಮತ್ತೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಲು ನಾವು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.